ಭಕ್ತಿ ಅನ್ನೋದು ಮಾಡೋ ಕೆಲಸದಲ್ಲಿರಬೇಕು, ತೋರ್ಕೆಗಲ್ಲ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ಲು. ಅದ್ಯಾಕೆ ಅಂತ ನನಗೆ ಈ ಕತೆ ಕೇಳಿದ ಮೇಲೆ ಅರ್ಥ ಆಯಿತು. ನೀವು ಕೇಳಿ. ಒಂದು ಸಾರಿ ಪಾರ್ವತಿಗೆ ಭೂಲೋಕ ನೋಡಬೇಕು, ಭೂಲೋಕ ಸಂಚರಣೆಗೆ ಹೋಗಬೇಕು ಅಂತ ತುಂಬ ಆಸೆ ಪಡ್ತಾಳೆ. ಹಾಗಾಗಿ ಶಿವ ಕರ್ಕೊಂಡು ಬರ್ತಾನೆ. ಗಂಡಂದ್ರು ಅಂದರೆ ಹೀಗೆ ನೋಡಿ, ಹೆಂಡ್ತಿ ಹೇಳಿದ್ಮೇಲೆ ಮುಗೀತು. ಹೆಂಡ್ತಿ ಹೇಳಿದ್ನ ಕೇಳಲೇಬೇಕು, ಇಲ್ಲ ಅಂದರೆ ತಾಂಡವಾನೆ. ಶಿವಂಗೂ ಬಿಟ್ಟಿಲ್ಲ ನೋಡಿ. ಸರಿ, ಕತೆ ಕಂಟಿನ್ಯೂ ಮಾಡೋಣ. ಭೂಲೋಕ ಸಂಚರಣೆ ಮಾಡಬೇಕಾದ್ರೆ ಪಾರ್ವತಿ ಶಿವನ ಭಕ್ತನೆಲ್ಲ ಶಿವನ ನಾಮಸ್ಮರಣೆ ಮಾಡ್ತಾ ಇದ್ದಿದ್ದು, ಹೋಮ ಅವನ ಪೂಜೆ ಇದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಳೆ. ನನ್ನ ಗಂಡನ ಎಷ್ಟು ರೀತಿಯಾಗಿ ಪೂಜಿಸ್ತಾರೆ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ಅವಳ ಕಣ್ಣಿಗೆ ಒಂದು ದೃಶ್ಯ ಕಾಣುತ್ತೆ. ಅದನ್ನು ನೋಡಿ ಪಾರ್ವತಿ ದೇವಿ ತುಂಬ ಕೋಪ ಮಾಡ್ಕೊತಾಳೆ. ಆದರೆ ಶಿವ ಖುಷಿ ಪಡ್ತಾ ಹೇಳ್ತಾನೆ, ಇದೇ ಅಲ್ವಾ ನಿಜವಾದ ಭಕ್ತಿ ಅಂದರೆ ಅಂತ. ಮೂರು ಲೋಕನೇ ಭೋಲೆನಾಥ ಮಹಾದೇವ ದೇವರ ದೇವ ಅಂತ ಪೂಜೆ ಮಾಡೋ ನನ್ನ ಗಂಡನ ಶಿಲೆ ಮೇಲೆ ಚಪ್ಪಲಿ ಇಟ್ಟು ಶಿವ ಶಿವ ಅಂತ ಕೂಗೋದ್ರಲ್ಲಿ ಯಾವ ರೀತಿ ಭಕ್ತಿ ಇದೆ ಮಹಾದೇವ ಅಂತ ಹೇಳಿ ಶಿವನನ್ನೇ ಪ್ರಶ್ನೆ ಮಾಡ್ತಾಳೆ. ಆಗ ಪಾರ್ವತಿ ದೇವಿಗೆ ಹೇಳ್ತಾನೆ ಶಿವ, ಅವರೆಲ್ಲ ಮಾಡ್ತಾ ಇರೋ ಪೂಜೆಯಲ್ಲಿ ಸ್ವಾರ್ಥ ಇದೆ, ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ತೋರ್ತಾ ಇರೋ ಭಕ್ತಿ ಅದೆಲ್ಲ. ಅವ್ರೇನು ಬೇಡ್ಕೋತಾ ಇದ್ದಾರೋ ಅದು ಈಡೇರಲಿ ಅಂತ ಮಾಡ್ತಾ ಇರೋ ಪೂಜೆ ಅದೆಲ್ಲ ಬೇಕೇ ಬೇಕು ಅನ್ನೋ ಅಂಥ ಪ್ರತಿಫಲದ ಅಪೇಕ್ಷೆ ಇಟ್ಕೊಂಡು ಮಾಡ್ತಾ ಇರೋ ಪೂಜೆ, ತೋರ್ತಾ ಇರೋ ಭಕ್ತಿ ಅಂತ ಶಿವ ಹೇಳ್ತಾನೆ. ಆದರೆ ಇವನು ಮಾಡೋ ಕೆಲಸದಲ್ಲಿ ನನ್ನನ್ನು ಕಾಣ್ತಾ ಇದ್ದಾನೆ, ಅವ್ನು ಮಾಡೋ ಕೆಲಸದ ಜೊತೆಯಲ್ಲಿ ನನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾನೆ, ಇದು ನಿಜವಾದ ಭಕ್ತಿ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡೋ ಸೇವೆನೇ ಅಲ್ವಾ ನಿಜವಾದ ಭಕ್ತಿ ಅಂತ ಶಿವ ಹೇಳ್ತಾನೆ. ಅದಕ್ಕೆ ಪಾರ್ವತಿ ದೇವಿ ನಗ್ತಾ, ನಿನಗೆ ನೀನೇ ಸಾಟಿ ನೀಲಾಮಯ ಅಂತ ಹೇಳ್ತಾನೆ. ಯಾರೆಲ್ಲ ಶಿವನ ಭಕ್ತರಿದ್ದಾರೋ, ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತೋ ಅವರೆಲ್ಲ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದ್ರ ಮುಖಾಂತರ ತಮ್ಮ ಭಕ್ತಿಯನ್ನು ತೋರ್ಪಡಿಸಿ. ಕೊನೆಯದಾಗಿ ಶಿವನ ಒಂದು ಸ್ತೋತ್ರ. ಕೃಪಾ ಸಮುದ್ರಂ ಕರಣಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ರುದ್ರಮನಂತರ ರೂಪಂ ಸ್ವಯಂಭವೇಶಂ ಸತತಂ ನಮಾಮಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗುವ. ಜೈ ಆಂಜನೇಯ.